ಪರಿಸರ ಭೂಗೋಳಶಾಸ್ತ್ರ ಈ ಒಂದು ವಿಷಯದ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲಿಗೆ 5 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 1, ಪರಿಸರ ಭೂಗೋಳಶಾಸ್ತ್ರದ ವ್ಯಾಖ್ಯೆ ಮತ್ತು ವಿಷಯ ವಸ್ತುವನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 2, ಪರಿಸರ ಭೂಗೋಳಶಾಸ್ತ್ರದ ಸ್ವರೂಪವನ್ನು ವಿವರಿಸಿರಿ. 3, ಪರಿಸರದ ಅಜೈವಿಕ ಘಟಕಗಳನ್ನು ವರ್ಣಿಸಿರಿ. 4, ಪರಿಸರದ ಜೈವಿಕ ಘಟಕಗಳನ್ನು ವಿವರಿಸಿರಿ. ಪ್ರಶ್ನೆ 5, ಜೀವಿಗಳ ಮೇಲೆ ಮನುಷ್ಯನ ಪ್ರಭಾವ ಕುರಿತು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 6, ಪರಿಸರದ ಸುಸ್ಥಿರ ಅಭಿವೃದ್ಧಿಯನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 7, ಜೀವ ಪರಿಸರ ವ್ಯವಸ್ಥೆಯ ಪ್ರಕಾರಗಳನ್ನು ವರ್ಣಿಸಿರಿ. 8, ಜೀವ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಕುರಿತು ವಿವರಿಸಿರಿ. 9, ಸಾಗರ ಜೀವ ಪರಿಸರ ವ್ಯವಸ್ಥೆಯನ್ನು ಚರ್ಚಿಸಿರಿ ಅಂತ ಇದ್ದರೆ, ಪ್ರಶ್ನೆ 10, ಆಹಾರ ಸರಪಳಿಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಪ್ರಶ್ನೆ 11, ಇಂಗಾಲ ಆವರ್ತ ಕುರಿತು ಬರೆಯಿರಿ. 12, ಅಳಿವಿನ ಅಂಚಿನಲ್ಲಿರುವ ಜೀವ ಪ್ರಭೇದಗಳನ್ನು ವಿವರಿಸಿರಿ ಅಥವಾ ಭಾರತದಲ್ಲಿ ಅಪಾಯದ ಅಂಚಿನಲ್ಲಿರುವ ಜೀವಿಗಳನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 13, ಜೀವ ಪರಿಸರ ಪಿರಾಮಿಡ್ಡುಗಳನ್ನು ಕುರಿತು ಬರೆಯಿರಿ. 14, ಜೈವಿಕ ವೈವಿಧ್ಯತೆಯ ಪ್ರಕಾರಗಳು ಯಾವುವು ಅಂತ ಇದ್ದರೆ, ಪ್ರಶ್ನೆ 15, ಜೈವಿಕ ವೈವಿಧ್ಯತೆಯ ಉಪಯೋಗಗಳನ್ನು ವಿವರಿಸಿರಿ. 16, ಸ್ಥಳೀಯ ಮಟ್ಟದಲ್ಲಿ ಜೈವಿಕ ವೈವಿಧ್ಯತೆಯನ್ನು ವರ್ಣಿಸಿರಿ. 17, ಭಾರತದಲ್ಲಿ ಸ್ಥಳೀಯ ಪ್ರಭೇದಗಳನ್ನು ಕುರಿತು ಬರೆಯಿರಿ. 18, ಜಲಮಾಲಿನ್ಯದ ನಿಯಂತ್ರಣೋಪಾಯಗಳನ್ನು ಕುರಿತು ಬರೆಯಿರಿ ಅಂತ ಇದ್ದರೆ, ಪ್ರಶ್ನೆ 19, ವಾಯು ಮಾಲಿನ್ಯದ ಪರಿಣಾಮಗಳನ್ನು ವಿವರಿಸಿರಿ. ಪ್ರಶ್ನೆ 20, ಭೂಮಂಡಲದ ತಾಪಮಾನಕ್ಕೆ ಕಾರಣಗಳನ್ನು ಚರ್ಚಿಸಿರಿ ಅಂತ ಇದ್ದರೆ, ಪ್ರಶ್ನೆ 21, ಹಸಿರು ಮನೆಯ ಅನಿಲಗಳನ್ನು ವಿವರಿಸಿರಿ. 22, ಮಾನವ ಮತ್ತು ವಾಯುಗುಣದ ನಡುವಿನ ಸಂಬಂಧವನ್ನು ಕುರಿತು ಚರ್ಚಿಸಿರಿ. 23, ಪರಿಸರದ ಮೇಲೆ ಘನತ್ಯಾಜ್ಯ ವಸ್ತುಗಳ ಪರಿಣಾಮಗಳನ್ನು ಕುರಿತು ಬರೆಯಿರಿ. ಪ್ರಶ್ನೆ 24, ಘನತ್ಯಾಜ್ಯ ಪದಾರ್ಥಗಳ ನಿರ್ವಹಣೆ ಕುರಿತು ಬರೆಯಿರಿ. 25, ಪರಿಸರ ವಿಕೋಪಗಳು ಯಾವುವು, ಅವುಗಳಲ್ಲಿ ಯಾವುದಾದರೂ 4 ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 26, ನೈಸರ್ಗಿಕ ವಿಕೋಪದಿಂದ ಪರಿಸರದ ಅವನತಿಯನ್ನು ವಿವರಿಸಿರಿ. ಪ್ರಶ್ನೆ 27, ಪರಿಸರ ಸಂರಕ್ಷಣೆಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಕ್ರಮಗಳನ್ನು ಕುರಿತು ಬರೆಯಿರಿ ಅಂತ ಇದ್ದರೆ, 5 ಅಂಕದ ಕೊನೆಯ ಪ್ರಶ್ನೆ 28, ಭೂಮಂಡಲ ಬೆಚ್ಚಗಾಗುವಿಕೆಯಲ್ಲಿ ಹಸಿರು ಗಾಜಿನ ಮನೆ ಅನಿಲಗಳ ಪಾತ್ರವನ್ನು ವಿವರಿಸಿರಿ ಅಂತ ಇದ್ದರೆ, ಇನ್ನು 10 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ 1, ಪರಿಸರ ಭೂಗೋಳಶಾಸ್ತ್ರದ ಕ್ಷೇತ್ರ ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 2, ಪರಿಸರ ಭೂಗೋಳಶಾಸ್ತ್ರದ ವ್ಯಾಪ್ತಿ ಮತ್ತು ವಿಷಯ ವಸ್ತು ಚರ್ಚಿಸಿರಿ. 3, ಜೀವ ಪರಿಸರ ವ್ಯವಸ್ಥೆಯ ನಿರ್ವಹಣೆ ಮತ್ತು ಸಂರಕ್ಷಣೆಯನ್ನು ವಿವರಿಸಿರಿ. 4, ಪ್ರಪಂಚದ ಪ್ರಮುಖ ಜೀವ ವ್ಯವಸ್ಥೆಗಳನ್ನು ವಿವರಿಸಿರಿ. ಪ್ರಶ್ನೆ 5, ಸಸ್ಯವರ್ಗ ಅಥವಾ ಅರಣ್ಯ ಮತ್ತು ನೀರಿನ ಮೇಲೆ ಮಾನವನ ಪ್ರಭಾವವನ್ನು ಸವಿಸ್ತಾರವಾಗಿ ಬರೆಯಿರಿ. ಪ್ರಶ್ನೆ 6, ಜೀವ ಪರಿಸರ ವ್ಯವಸ್ಥೆಯ ರಚನೆಯನ್ನು ವಿವರಿಸಿರಿ. 7, ಜೀವ ಪರಿಸರ ವ್ಯವಸ್ಥೆಯ ಪ್ರಕಾರಗಳು ಹಾಗೂ ಕಾರ್ಯಗಳನ್ನು ಕುರಿತು ವಿವರವಾಗಿ ಬರೆಯಿರಿ ಅಂತ ಇದ್ದರೆ, ಪ್ರಶ್ನೆ 8, ಮಾನವ ಮತ್ತು ಪರಿಸರದ ಪರಸ್ಪರಾವಲಂಬನೆಯನ್ನು ಸವಿಸ್ತಾರವಾಗಿ ಬರೆಯಿರಿ ಅಥವಾ ಮಾನವ ಮತ್ತು ಪರಿಸರದ ನಡುವಿನ ಸಂಬಂಧವನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 9, ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದಲ್ಲಿ ಜೈವಿಕ ವೈವಿಧ್ಯತೆಯನ್ನು ವರ್ಣಿಸಿರಿ. ಪ್ರಶ್ನೆ 10, ಜೈವಿಕ ವೈವಿಧ್ಯತೆಯ ವಿನಾಶದ ಹಂತಗಳನ್ನು ಕುರಿತು ಬರೆಯಿರಿ ಅಂತ ಇದ್ದರೆ, ಪ್ರಶ್ನೆ 11, ಜೈವಿಕ ವೈವಿಧ್ಯತೆಯ ಉಪಯೋಗಗಳು ಮತ್ತು ಸಂರಕ್ಷಣೆಯನ್ನು ವಿವರಿಸಿರಿ. 12, ಜಾಗತಿಕ ಮತ್ತು ಪ್ರಾದೇಶಿಕ ಪರಿಸರದ ಬದಲಾವಣೆಗಳ ಬಗ್ಗೆ ಬರೆಯಿರಿ. ಪ್ರಶ್ನೆ 13, ಪರಿಸರ ಮಾಲಿನ್ಯದ ಪ್ರಕಾರಗಳನ್ನು ಹೆಸರಿಸಿ ಅವುಗಳಲ್ಲಿ ಯಾವುದಾದರೂ ಒಂದನ್ನು ವಿವರಿಸಿರಿ. 14, ವಾಯು ಮಾಲಿನ್ಯದ ಕಾರಣ ಮತ್ತು ಪರಿಣಾಮಗಳನ್ನು ಚರ್ಚಿಸಿರಿ. ಪ್ರಶ್ನೆ 15, ಓಜೋನ್ ಪದರು ತೆಳುವಾಗುವಿಕೆಯ
ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ. 16 ಜಾಗತಿಕ ತಾಪಮಾನದ ನಿಯಂತ್ರಣ ಕ್ರಮಗಳನ್ನು ವಿವರಿಸಿರಿ. 17 ಹಸಿರುಮನೆ ಪರಿಣಾಮ ಎಂದರೇನು, ಅದರ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 18 ಶಬ್ದ ಮಾಲಿನ್ಯದ ಕಾರಣ, ಪರಿಣಾಮಗಳು ಹಾಗೂ ನಿಯಂತ್ರಣದ ಕ್ರಮಗಳನ್ನು ವಿವರಿಸಿರಿ. 19 ಪರಿಸರ ಸಂರಕ್ಷಣೆಗೆ ಭಾರತ ಸರ್ಕಾರ ಕೈಗೊಂಡಂಥ ಕ್ರಮಗಳನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 20 ಜಲ ಮಾಲಿನ್ಯದ ಕಾರಣಗಳು ಮತ್ತು ಪರಿಣಾಮಗಳನ್ನು ಚರ್ಚಿಸಿರಿ ಅಂತ ಇದೆ. ಪ್ರಶ್ನೆ 21 ಪರಿಸರ ವಿಕೋಪಗಳ ನಿರ್ವಹಣೆಯನ್ನು ವಿವರಿಸಿರಿ. 22 ಭೂಮಂಡಲ ಬೆಚ್ಚಗಾಗುವಿಕೆಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ. ಪ್ರಶ್ನೆ 23 ಪರಿಸರ ಅಸಮತೋಲನ ಎಂದರೇನು, ಅದರ ಕಾರಣಗಳು ಮತ್ತು ಪರಿಣಾಮಗಳನ್ನು ವರ್ಣಿಸಿರಿ. ಪ್ರಶ್ನೆ 24 ನಮ್ಮ ಜೀವಗೋಳದ ರಕ್ಷಣೆಯಲ್ಲಿ ಪರಿಸರ ಕಾನೂನು ಹೇಗೆ ಸಹಕಾರಿಯಾಗಿದೆ ಚರ್ಚಿಸಿರಿ. 25 ಹಸಿರು ಕ್ರಾಂತಿಯ ಪರಿಣಾಮದಿಂದ ಜೀವ ಪ್ರಭೇದಗಳ ಮೇಲೆ ಆದಂಥ ಪರಿಣಾಮಗಳನ್ನು ವಿವರಿಸಿರಿ ಅಥವಾ ಬೆಳೆಗಳ ಅವೈಜ್ಞಾನಿಕ ಬಳಕೆಯ ಕೀಟನಾಶಕ ಮತ್ತು ರೋಗನಾಶಕಗಳ ಪರಿಣಾಮವನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 26 ಪರಿಸರ ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳು ಯಾವುವು ಅಥವಾ ಪರಿಸರ ಶಿಕ್ಷಣ ಎಂದರೇನು, ಆಧುನಿಕ ಸಮಾಜದಲ್ಲಿ ಅದರ ಮಹತ್ವವನ್ನು ತಿಳಿಸಿರಿ ಅಂತ ಇದ್ದರೆ, 10 ಅಂಕದ ಕೊನೆಯ ಪ್ರಶ್ನೆ 27 ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆಯನ್ನು ಚರ್ಚಿಸಿರಿ ಅಂತ ಈ ತೆರನಾಗಿ ಪ್ರಶ್ನೆಗಳಿದ್ದು ಶುಭವಾಗಲಿ ಎಂದು ಹಾರೈಸುತ್ತಾ ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.